ನೋಡ್ ದೋಸ್ತ, ₹1 ರೊಕ್ಕ ದಿನ ಡಬಲ್ ಆತು ಅಂದ್ರ ಬರೀ 30 ದಿನದಾಗ ಅದು 10 ಕೋಟಿಗಿಂತ ಹೆಚ್ಚಾಗ್ತದ. ಈಗ ಒಮ್ಮೆ ವಿಚಾರ ಮಾಡ್ರಿ, ಇದೇ ಸೂತ್ರವನ್ನ ನಿಮ್ಮ ಜ್ಞಾನದ ಮೇಲೆ ನೀವು ಉಪಯೋಗಿಸಿದ್ರ ಏನಾಗ್ಬಹುದು? ನೀವು ದಿನ ಬರೀ 1% ಅಷ್ಟ ನಿಮ್ಮನ್ನ ನೀವು ತಿದ್ಕೊಂಡ್ರ ಅಥವಾ ಇಂಪ್ರೂವ್ ಮಾಡ್ಕೊಂಡ್ರ 1 ವರ್ಷದ ಮೇಲೆ ನೀವು 365% ಅಷ್ಟು ಬೆಸ್ಟ್ ಮನುಷ್ಯ ಆಗಿರ್ತೀರಿ. ಈ ಕಂಪೌಂಡಿಂಗ್ ಅನ್ನೋದು ದಿನ ನಾವು ಮಾಡೋ ಸಣ್ಣ ಸಣ್ಣ ಕೆಲಸಗಳಿಂದ ಆಗ್ತದ. ಉದಾಹರಣೆಗೆ ದಿನ ಬರೀ 10 ನಿಮಿಷ ಓದೋದು, ಸ್ವಲ್ಪ ಕಸರತ್ ಮಾಡೋದು, ಅಥವಾ ಏನಾದ್ರೂ ಒಂದು ಹೊಸ ಕೆಲಸ ಕಲಿಯೋದು. ಆದ್ರೆ ಇಲ್ಲೊಂದು ಪಿಕ್ಲಾಟ್ ಐತ್ ನೋಡ್ರಿ, ಜನಕ್ಕೆ ಇವತ್ ಕೆಲಸ ಮಾಡಿದ್ರ ನಾಳೆಗೆ ರಿಸಲ್ಟ್ ಬೇಕು. ಇನ್ಸ್ಟಂಟ್ ರಿಸಲ್ಟ್ ಆಸೆಗಾಗಿ 1-2 ವಾರ ಮಾಡಿ ಏನೂ ಆಗ್ತಿಲ್ಪ ಅಂತ ಕೈ ಬಿಡ್ತಾರ. ಯಾಕಂದ್ರೆ ಕಂಪೌಂಡಿಂಗ್ ಅನ್ನೋದು ಮೊದಲು ಬಾರಿ ಮೆಲ್ಲಗ ಸಾವಕಾಶ ಕೆಲಸ ಮಾಡ್ತದ, ಆಮೇಲೆ ಒಮ್ಮಿಗೆ ಬಾರಿ ದೊಡ್ಡ ರಿಸಲ್ಟ್ ತೋರಿಸ್ತದ. ನೆನಪಿಟ್ಕೋರಿ, ಈ ಕಾಂಪೌಂಡಿಂಗ್ ಅನ್ನೋದು ಬರೀ ರೊಕ್ಕದ ಮೇಲೆ ಅಷ್ಟೇ ಅಲ್ಲ, ಇದು ನಿಮ್ಮ ಜ್ಞಾನದ ಮೇಲಾಗ್ಲಿ, ನಿಮ್ ಗುಣಗಳ ಮೇಲಾಗ್ಲಿ, ಮತ್ತೆ ನಿಮ್ ವಿಚಾರಗಳ ಮೇಲಾಗ್ಲಿ ಕೂಡ ಕೆಲಸ ಮಾಡ್ತದ. ನೆನ್ಪಿಟ್ಕೋರಿ, ನಮ್ಮ ಕೆಲವೊಂದು ಮುಖ್ಯ ಅಂಶಗಳು ಹೇಳ್ತೀನಿ. ಸಣ್ಣ ಕೆಲಸದ ದೊಡ್ಡ ಲಾಭ. ದಿನ ಮಾಡೋ ಸಣ್ಣ ಪ್ರಯತ್ನಗಳ ಮುಂದೊಂದು ದಿನ ದೊಡ್ಡ ಬದಲಾವಣೆ ತರ್ತಾವ. ತಾಳ್ಮೆ ಇರ್ಲಿ, ರಿಸಲ್ಟ್ ತಕ್ಷಣ ಸಿಗಂಗಿಲ್ಲ, ಆದ್ರೆ ಒಂದಲ್ಲ ಒಂದ್ ದಿನ ಖಂಡಿತ ಸಿಗ್ತದ. ಸ್ಥಿರತೆ, ಕನ್ಸಿಸ್ಟೆನ್ಸಿ, ಬಿಡದ ಹಂಗ ಪ್ರಯತ್ನ ಮಾಡೋದೇ ಒಂದ್ ಯಶಸ್ಸಿನ ಗುಟ್ಟಾಗಿರ್ತದೆ.